ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ವೆಬ್ ಪೇಜಿಗೆ ಬರ್ತೀರಾ. ಸೊ ಇಲ್ಲಿ ಬುಕ್ HSRP ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಆ್ಯಂಡ್ ಇಲ್ಲಿ ನಿಮ್ಮ ಫುಲ್ ನೇಮ್ ಆ್ಯಂಡ್ ಇಮೇಲ್ ID, ನಿಮ್ಮ ಸ್ಟೇಟ್, ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್, ಮೊಬೈಲ್ ನಂಬರ್ ಆ್ಯಂಡ್ ಮತ್ತು ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟನ್ನು ಕೊಡಬೇಕಾಗತ್ತೆ. ಈಗ ಡೀಟೇಲ್ಸನ್ನು ಎಂಟರ್ ಮಾಡಿದ್ದೀನಿ. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಿಮ್ಮ ಗಾಡಿ ಟೈಪನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನಂದು ಇಲ್ಲಿ 2 ವೀಲರ್ ಸೆಲೆಕ್ಟ್ ಆಗಿದೆ. 2 ವೀಲರ್ ನಂದು. ಇಫ್ ನಿಮಗೆ ಕಾರು, ಬಸ್ಸು ಇದೆ ಅಂದರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. 2 ವೀಲರ್ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಆ್ಯಾವ್ರೇಜ್ ಪ್ರೈಸ್ ರೇಂಜೆಲ್ಲ ಹಾಕಿದ್ದಾರೆ, ನೀವು ನೋಡ್ಕೋಬಹುದು. ಆ್ಯಂಡ್ ಇಲ್ಲಿ ಮೋಟ್ರ್ ಟೈಪ್ ಅಂದರೆ ಯಾವ ಬ್ರ್ಯಾಂಡಿಂದು ಅಂತ ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತಿದೆ. ನಂದು ಹೋಂಡಾ ಕಂಪನಿದು. ಸೊ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಿಮ್ದು ಯಾವುದಿದೆಯೋ ಅದನ್ನು ನೀವು ಕ್ಲಿಕ್ ಮಾಡ್ಕೋಬಹುದು. ಆ್ಯಂಡ್ ಆಲ್ಸೋ ಇಲ್ಲಿ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಆರ್ಡರ್ ಯುವರ್ HSRP ನಾವು ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ರಿಜಿಸ್ಟ್ರೇಷನ್ ಸ್ಟೇಟ್ ಕರ್ನಾಟಕ ಆ್ಯಂಡ್ HSRP ಟೈಪ್ ಓಲ್ಡ್ ವೆಹಿಕಲ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಓಲ್ಡ್ ವೆಹಿಕಲ್ HSRP ಕಿಟ್ ಅಂತ ಇದೆಯಲ್ಲ, ಅದನ್ನು ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಫಿಟ್ಮೆಂಟ್ ಲೊಕೇಶನ್ ಅಂತ ಇದೆಯಲ್ಲ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಡೀಲರ್ ಪ್ರೆಮಿಸಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ. ಆ್ಯಂಡ್ ಪಿನ್ ಕೋಡನ್ನು ಸೆಟ್ ಮಾಡಬೇಕಾಗತ್ತೆ. ನಿಮ್ಮ ಊರಿಂದ ಹಾಕಿದೇನೆ ಶಿವಮೊಗ್ಗದ ಹಾಕಿದ್ರೆ ಬೆಸ್ಟ್ ಅಂದರೆ ಬೆಸ್ಟ್ ಸಿಟಿದು ಹಾಕಿದ್ರೆ ಬೆಸ್ಟ್ ಆಗಿರುತ್ತೆ. ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಚಾಸಿಸ್ ನಂಬರ್, ವೆಹಿಕಲ್ ಇಂಜಿನ್ ನಂಬರನ್ನು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನಮ್ಮ ಸಿಟಿಯನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟು ನೀವು ಗಾಡಿಯಲ್ಲಿ ತೊಗೊಂಡಿದ್ರಿ, ಆ ಒಂದು ಸರ್ವಿಸ್ ಸೆಂಟರ್ ಅಡ್ರೆಸ್ ಇಲ್ಲಿದ್ದರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸೋನಾ ಹೊಂಡದಲ್ಲಿ ಪರ್ಚೇಸ್ ಮಾಡಿದ್ದು, ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಅಪಾಯಿಂಟ್ಮೆಂಟ್ ಡೇಟ್ ಕೇಳ್ತಾ ಇದೆ. ಸೊ ಫೆಬ್ರವರಿ 15 ಫ್ರೀ ಇದೆ ಅನಿಸುತ್ತೆ. 15 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಬಿಟ್ಟರೆ ಬೇರೆ ಸೆಲೆಕ್ಟ್ ಆಗ್ತಾ ಇಲ್ಲ. ನೆಕ್ಸ್ಟ್ ಮಂತ್ ನೋಡೋಣ, ಮಾರ್ಚಲ್ಲಿ. ಸೊ ಫೆಬ್ರವರಿಯಲ್ಲಿ ಮಾತ್ರ 15 ಸೆಲೆಕ್ಟ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 9ನೇ ತಾರೀಕು ಫ್ರೀ ಇದೆಯಾ? ಇಲ್ಲ. ಸೊ 15th ಡೇಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸ್ಲಾಟ್ ಎಲ್ಲದು ಫುಲ್ ಆಗಿಬಿಟ್ಟಿದೆ. ಓಕೆ, ಏನು ಮಾಡೋದು? ಆ್ಯಂಡ್ ನೆಕ್ಸ್ಟ್ ಯಾವುದು ಅಂತ ನೋಡೋಣ. ಮಾರ್ಚ್ ಯಾವುದು ಸೆಲೆಕ್ಟ್ ಆಗ್ತಿಲ್ಲ. ಓಕೆ, ಏಪ್ರಿಲ್ 26 ಒಂದಿದ್ದು ಫ್ರೀ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಅಪಾಯಿಂಟ್ಮೆಂಟ್ 3:30 ಇಂದ 4:30. ಓಕೆ, ಸೊ ಇದನ್ನು ನಾನು ಚೂಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ವೆಹಿಕಲ್ ಟೈಪನ್ನು ಕೇಳ್ತಾ ಇದೆ. ಸೊ ಮೋಟಾರ್ ಸೈಕಲ್ ಆ್ಯಂಡ್ ನಾನ್ ಟ್ರಾನ್ಸ್ಪೋರ್ಟ್, ಪೆಟ್ರೋಲು. ಓಕೆ, ಕರೆಕ್ಟ್ ಇದೆ. ಓನರ್ ನೇಮ್ ಕೇಳ್ತಿದೆ, ಮಂಜುನಾಥ್ T. ಆ್ಯಂಡ್ ಬಿಲ್ಲಿಂಗ್ ಸ್ಟೇಟ್ ಕರ್ನಾಟಕ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಅಡ್ರೆಸ್ ಲೈನ್ ಕೇಳ್ತಾ ಇದೆ, ಅಡ್ರೆಸ್ಸನ್ನು ಹಾಕಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಮೊಬೈಲ್ ನಂಬರನ್ನು ಕೇಳ್ತಿದೆ, OTP ಹಾಕಿ ವೆರಿಫೈ ಮಾಡ್ಕೊಳ್ಳೋಣ. ಸೊ ಇದು ಆರ್ಡರ್ ನಂಬರ್ ಆ್ಯಂಡ್ ಫೀಸೆಲ್ಲ ಸೇರಿ ಇಷ್ಟು ಆಗುತ್ತೆ. ಸೊ ಇದನ್ನು ನಾವು ಕನ್ಫರ್ಮ್ ಮೇಲೆ ಇಲ್ಲಿ ಟಿಕ್ ಮಾಡ್ಕೊಳ್ಳೋಣ. ಓಕೆ. ಆ್ಯಂಡ್ ಇಲ್ಲಿ ಪೇಮೆಂಟ್ ಮಾಡೋಕ್ಕೆ ಆಪ್ಷನನ್ನು ಕೊಟ್ಟಿರ್ತಾರೆ. ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿ ಪೇಮೆಂಟನ್ನು ಮಾಡಬೇಕಾಗತ್ತೆ. ಇಲ್ಲಿ ಸುಮಾರು ಆಪ್ಷನ್ ಇದೆ. ವಿ ವಿಲ್ ಚೂಸ್ UPI ಆರ್ ಸ್ಕ್ಯಾನ್ ಕೂಡ ಇದೆ. UPIಯನ್ನು ಸೆಲೆಕ್ಟ್ ಮಾಡಿ ಪೇ ಬೈ ಎನಿ UPI ಆ್ಯಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇವಾಗ ಪೇಮೆಂಟ್ ಸಕ್ಸಸ್ ಆಗಿದೆ. ಇಲ್ಲಿ ನಾವು ಇದನ್ನು ಪ್ರಿಂಟೌಟನ್ನು ತಗೋಬಹುದು. ಇಲ್ಲಿ ಪ್ರಿಂಟ್ ಹಿಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ನಾವು ಸೇವ್ ಮಾಡಿ ಇಟ್ಕೊಳ್ಳೋಣ.
ಅಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ದು ಈ ರೀತಿ ಪೇಜ್ ಬಂತು, ಪ್ರಿಂಟ್ ಆಗಿಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ, ಸೊ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಮೇಲೆ ಟಾಪ್ ರೈಟ್ ಸೈಡಲ್ಲಿ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದು ಸೊ ಡೌನ್ಲೋಡ್ ಆಗುತ್ತೆ. ಸೊ ಆ್ಯಂಡ್ ಆಲ್ಸೋ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರ್ತಿರಲ್ಲ, ಅದನ್ನು ನೀವು ನಿಮ್ಮ ವಾಟ್ಸಪ್ಗೂ ಶೇರ್ ಮಾಡ್ಕೋಬಹುದು.